ಅಂಜನಾದ್ರಿ. ಶಾಪಭ್ರಷ್ಟಳಾಗಿರತಕ್ಕಂತಹ ಅವರ ಅಪ್ಸರಾ ಸ್ತ್ರೀ ಅಂಜನಾ ಎಂಬ ಹೆಸರಿನಿಂದ ಉತ್ಪನ್ನಳಾಗಿದ್ದಾಳೆ. ಆಕೆಯ ಮುಖ ಮಾತ್ರ ವಾನರ ಮುಖ ಇದೆ. ಕೇಸರಿ ನಾಮ ತದ್ಭರ್ತ ಅದ್ರಿಕೇತು ತಥಾಪರ. ಕೇಸರಿ ಅನ್ನುವ ಹೆಸರಿನ ಕಪಿ ಈಕೆಯ ಪತಿ ಇದ್ದಾನೆ. ಅದ್ರಿಕಾ ಅನ್ನತಕ್ಕಂತಹವಳು ಇನ್ನೊಬ್ಬಳು ಮಡದಿ ಆತನಿಗೆ. ಸಾಪಿ ಕೇಸರಿಣೋ ಭಾರ್ಯ, ಆಕೆಯು ಕೂಡ ಶಾಪಭ್ರಷ್ಟ ವರಾತ್ಸರ. ಆಕೆ ಉತ್ತಮಾಂಗೇನ ಮಾರ್ಜಾರಿ. ಅಂಜನ ಆಕೆಯ ಮುಖ ಅದು ಕೋತಿಯ ಮುಖ ಇದ್ದದ್ದಾಗಿದ್ದರೆ, ಈ ಅದ್ರಿಕಾ ಅನ್ನುವ ಆಕೆಯ ಆ ಕೇಸರಿಯ ಇನ್ನೊಬ್ಬ ಮಡದಿಯ ಮುಖ ಮಾರ್ಜಾರಿ, ಬೆಕ್ಕಿನಂತಹ ಮುಖ ಇತ್ತು. ಈರ್ವರು ಕೂಡ ಅಂಜನ ಪರ್ವತದಲ್ಲಿ ನೆಲೆಸಿದ್ದಾರೆ. ಇದೇ ಹೊತ್ತಿಗೆ ಅಗಸ್ತ್ಯ ಮಹರ್ಷಿಗಳು ಆ ಅಂಜನ ಪರ್ವತಕ್ಕೆ ಬಂದಿದ್ದಾರೆ. ಈ ಅದ್ರಿಕಾ ಅಂಜನ ಈರುವರು ಕೂಡ ಅಗಸ್ತ್ಯ ಮುನಿಗಳನ್ನು ಪೂಜಿಸ್ತಾ ಇದ್ದಾರೆ. ಅವರಂದರು, ಪ್ರಸನ್ನನಾಗಿದ್ದೇನೆ, ವ್ರಿಯತಾಂಬರಹ, ಬೇಕಾದಂತಹ ವರವನ್ನು ಕೇಳಿ. ಅವರಂದರು, ನಮಗೆ ಮಕ್ಕಳಿಲ್ಲ, ಹಾಗಾಗಿ ಸತ್ಪುತ್ರರಾಗುವಂತೆ ಅನುಗ್ರಹಿಸಿ ಅಂತ ಕೇಳಿದ್ದಾರೆ. ಎಂತಹ ಮಕ್ಕಳು ಬೇಕು? ಸರ್ವೇಭ್ಯೋ ಬಲಿನವು ಶ್ರೇಷ್ಠವು ಸರ್ವಲೋಕ ಉಪಕಾರಕವು. ಮಹಾಬಲಿಷ್ಠರಾಗಿರಬೇಕು, ಉತ್ತಮರಾಗಿರಬೇಕು, ಎಲ್ಲಕ್ಕೂ ಮಿಗಿಲಾಗಿ ಸರ್ವಲೋಕ ಉಪಕಾರಕವು, ಲೋಕೋಪಕಾರಿಗಳಾಗಬೇಕು. ಬಲಿಷ್ಠರಾಗಿರತಕ್ಕಂಥ ಮಕ್ಕಳು ಅನೇಕ ಮಂದಿ ದಾರಿ ತಪ್ಪಿ ಲೋಕ ಕಂಟಕರಾಗೋದನ್ನು ಕಾಣ್ತಾ ಇದ್ದೇವೆ. ಹಾಗಲ್ಲ, ಸರ್ವಲೋಕ ಉಪಕಾರಕವು. ಅಗಸ್ತ್ಯರು ತಥಾಸ್ತುಂದ ಅವರನ್ನು ಅನುಗ್ರಹಿಸಿ ಹೊರಟು ಹೋಗಿದ್ದಾರೆ. ಕಾಲಾಂತರದಲ್ಲಿ ಅವರೀರುವರಿಗೂ ಕೂಡ ಗರ್ಭೋತ್ಪತ್ತಿಯಾಗಿದೆ. ವಾಯುದೇವರು ಅಂಜನೇಯ ಉದರವನ್ನು ಪ್ರವೇಶಿಸಿದ್ದಾರೆ. ನಿರ್ಋತಿ ಅದ್ರಿಕೆಯ ಗರ್ಭವನ್ನು ಪ್ರವೇಶಿಸಿದ್ದಾನೆ. ಆ ಅಂಜನೆಯಲ್ಲಿ ಅಂಜನಾಯಾಂ ತಥಾ ವಾಯೋ ಹನುಮಾನ್ ಸಮಜಾಯತ. ಆ ಅಂಜನೆಯಲ್ಲಿ ಹುಟ್ಟಿದವನೇ ಹನುಮಂತ. ಅದ್ರಿಕಾಯಾಂ ನಿರ್ಋತೇಹೇ ಅದ್ರಿನಾಮ ಪಿಶಾಚರಾಟ್. ಅದ್ರಿ ಅನ್ನುವ ಹೆಸರಿನ ಒಬ್ಬ ಪಿಶಾಚ ರಾಜ, ಅವನು ಅದ್ರಿಕೆಯಲ್ಲಿ ಹುಟ್ಟಿದ್ದಾನೆ. ಅವರಿಬ್ಬರು ಕೂಡ ಅಂದ್ಕೋತಾ ಇದ್ದಾರೆ, ಈ ಶಚೀಪತೇ ಶಾಪಾತ್, ಇಂದ್ರದೇವನ ಶಾಪದಿಂದಾಗಿ ಆ ವರ ಅಪ್ಸರ ಸ್ತ್ರೀಯರು ಹೀಗೆ, ಒಬ್ಬಾಕೆ ಕೋತಿಯ ಮುಖವನ್ನು ಧಾರಣ ಮಾಡಿಕೊಂಡಿದ್ದಾಳೆ, ಇನ್ನೊಬ್ಬಳು ಮಾರ್ಜಾರ್ಯ ಬೆಕ್ಕಿನ ಮುಖವನ್ನು ಧಾರಣ ಮಾಡಿಕೊಂಡಿದ್ದಾಳೆ. ಈ ಶಾಪದಿಂದ ನಮಗೆ ನಿವೃತ್ತಿ ಬೇಕು ಅಂತ ಕೇಳಿಕೊಂಡಾಗ ವಾಯುದೇವರು ಅದರಂತೆಯೇ ಆ ನಿರ್ವೃತಿ ಈರುವರು ಕೂಡ ಈ ಅಂಜನ ಹಾಗೂ ಅದ್ರಿಕೆಯರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಗೌತಮ್ಯಾಂ ಸ್ನಾನಕರಣಾತ್ ಶಾಪಮೋಕ್ಷೋ ಭವಿಷ್ಯತಿ. ಈ ಗೋದಾವರಿ ನದಿಯಲ್ಲಿ ನೀವು ಮಿಂದಿರಿ ಅಂತಂದರೆ ನಿಮ್ಮ ಶಾಪ ವಿಮುಕ್ತವಾಗತ್ತೆ ಹೀಗೆ ಹೇಳಿದ್ದಾರೆ. ಈರ್ವರು ಗೌತಮ್ಯಾ ತೀರಮಾಪ್ತವಾನ್, ಅವರೀರ್ವರು ಕೂಡ ಗೋದಾವರಿ ನದಿಯಲ್ಲಿ ಬಂದು ಮಿಂದಿದ್ದಾರೆ. ಹೀಗೆ ಅವರು ಮಿಂದದ್ದರಿಂದಾಗಿ ತತಃಪ್ರಭೃತಿ ಅವರ ಶಾಪ ಮೋಕ್ಷ ಆಗಿದೆ. ತತಃಪ್ರಭೃತಿ ತತ್ತೀರ್ಥಂ ಪೈಶಾಚಂಜ ಅಂಜನಂತಥಾ. ಆ ತೀರ್ಥ ಪೈಶಾಚ ತೀರ್ಥ, ಅಂಜನಾ ತೀರ್ಥ ಅಂತ ಪ್ರಸಿದ್ಧ ಆಗಿದೆ. ಅಲ್ಲಿಂದ ಮುಂದೆ ಇನ್ನೊಂದು ತೀರ್ಥದ ವರ್ಣನೆ ಕ್ಷುಧಾ ತೀರ್ಥ ಎಂಬುದಾಗಿ.
ಋಷಿರಾಸೀದ್ ಪುರ ಕಣ್ವಃ ತಪಸ್ವಿ ವೇದವಿತ್ತಮಃ. ಲೋಕದಲ್ಲಿ ಎಲ್ಲೆಡೆ 24 ವರ್ಷಗಳ ಕಾಲ ಅನಾವೃಷ್ಟಿ ನಡೆದಂತಹ ಸಂದರ್ಭ. ಕಣ್ವ ಮಹರ್ಷಿಗಳು ಕ್ಷುಧಾರ್ತರಾಗಿ ಹಸಿವಿನಿಂದ ಪೀಡಿತರಾಗಿ ಲೋಕ ಸಂಚಾರ ಮಾಡ್ತಾ ಮಾಡ್ತಾ ಬಂದಿದ್ದಾರೆ. ಗೌತಮರ ಆಶ್ರಮಕ್ಕೆ ಬಂದಿದ್ದಾರೆ. ಪರಿಭ್ರಮನ್ನ ಆಶ್ರಮಾಣಿ ಕ್ಷುಧೆಯ ಪರಿಪೀಡಿತ ಗೌತಮಸ್ಯ ಆಶ್ರಮಂ ಪುಣ್ಯಂ ಸಮೃದ್ಧಂ ಚ ಅನ್ನವಾರಿಣ. ಗೌತಮರ ಆಶ್ರಮಕ್ಕೆ ಬಂದಿದ್ದಾರೆ ಕಣ್ವ ಮಹರ್ಷಿಗಳು. ಗೌತಮರ ಆಶ್ರಮದಲ್ಲಿ ಅನ್ನಕ್ಕೂ ಕೊರತೆ ಇಲ್ಲ, ನೀರಿಗೂ ಕೊರತೆ ಇಲ್ಲ. ನೋಡ್ಕೋತಾ ಇದ್ದಾರೆ. ನಾನು ಹೀಗೆ ಕ್ಷುಧಾರ್ತನಾಗಿ ದಣಿದಿದ್ದೇನೆ, ಗೌತಮರ ಆಶ್ರಮದಲ್ಲಿ ಇಷ್ಟು ಸಮೃದ್ಧಿ ಇದೆ. ಅದನ್ನು ಕಂಡು ಭಾರೀ ವೈರಾಗ್ಯ ಬಂದು ಹೋಯ್ತು ಇವರಿಗೆ. ಗೌತಮೋಪಿ ದ್ವಿಜಶ್ರೇಷ್ಠ ತಪಸ್ಸಿ ನಿಷ್ಠಿತ. ಗೌತಮ ಮಹರ್ಷಿಗಳು ತಪಸ್ವಿಗಳು, ನಾನು ಮಹಾತಪಸ್ಸನ್ನೇ ಮಾಡಿದವನು. ಆದರೆ ಇಂತಹ ವ್ಯತ್ಯಾಸ, ಅವರಲ್ಲಿ ಸಮೃದ್ಧಿ ಇದೆ, ನನ್ನಲ್ಲಿ ಕೊರತೆ ಇದೆ. ಯಾಕೆ ಹೀಗಾಯಿತು? ನಭೋಕ್ಷ್ಯೇಹಂ ಕ್ಷುಧಾರ್ತೋಪಿ ಪೀಡಿತೋಪಿ ಕಲೇವರೇ ಗಚ್ಚೇಯಂ ಗೌತಮೀಂ ಗಂಗಾಂ ಆರ್ಜಯೇಯಂಚ ಸಂಪದಂ. ಅವರು ಅಂದುಕೊಂಡ್ರು, ಇಲ್ಲ, ಮತ್ತೊಬ್ಬರ ಸಂಪತ್ತನ್ನು ನಾನು ಬಯಸಿ ಇಲ್ಲಿ ಉಣ್ಣೋದಿಲ್ಲ, ಗೋದಾವರಿ ತೀರಕ್ಕೆ ಹೋಗ್ತೇನೆ, ನಾನು ಕೂಡ ಪ್ರತ್ಯೇಕವಾಗಿ ಸಂಪತ್ತನ್ನು ಸಂಪಾದನೆ ಮಾಡ್ತೇನೆ. ಸಂಕಲ್ಪ ಮಾಡಿದರು. ಗೋದಾವರಿ ತೀರಕ್ಕೆ ಬಂದರು. ಸ್ನಾತ್ವಾ ಶುಚಿ ಯತಮಾನಾ ಉಪವಿಶ್ಯ ಕುಶಾಸನೆ ತುಷ್ಟಾವ ಗೌತಮೀಂ ಗಂಗಾಂ ಕ್ಷುಧ ಅಂಚ ಪರಮಾಪದಂ. ಗೋದಾವರಿ ನದಿಯಲ್ಲಿ ಮೀತ ತಪೋನಿಷ್ಠರಾಗಿ ಗಂಗಾದೇವಿಯನ್ನು ಪೂಜಿಸಿದರು. ಗಂಗೆಯಲ್ಲಿ ಅಂತ ಇದ್ದಾರೆ, ನಮೋಸ್ತು ಗಂಗೆ ಪರಮಾರ್ಥಿ ಹಾರಿಣಿ ನಮಃ ಕ್ಷುಧೆ ಸರ್ವ ಜನಾರ್ಥಿಕಾರಿಣಿ. ಗಂಗೆ ನೋಡಿದರೆ ಪರಮ ಆರ್ತಿಹಾರಣಿ, ಎಲ್ಲರ ದುಃಖವನ್ನು ದೂರ ಮಾಡುವವಳು. ಈ ಹಸಿವಿನ ದೇವತೆ ಕ್ಷುಧಾ, ಆಕೆ ಏನು ಮಾಡ್ತಾ ಇದ್ದಾಳೆ? ಎಲ್ಲರಿಗೂ ಕೂಡ ಆ ದುಃಖವನ್ನು ನೀಡ್ತಾ ಇದ್ದಾಳೆ. ನಮೋ ಮಹೇಶಾನ ಜಟೋದ್ಭವೇ ಶುಭೆ. ಗಂಗೆಗೆ ನಮೋ ಮಹಾಮೃತ್ಯು ಮುಖಾದ್ ವಿನಿಸೃತೆ. ಮಹಾಮೃತ್ಯುವಿನ ಮುಖದಿಂದ ಹೊರಬಂದವಳು ಈ ಕ್ಷುಧಾ ಅನ್ನುವಂತಹ ಹಸಿವಿನ ಅಧಿದೇವತೆ. ಪುಣ್ಯಾತ್ಮನಾಂ ಶಾಂತರೂಪೇ ಕ್ರೋಧರೂಪೇ ದುರಾತ್ಮನಾಂ. ಪುಣ್ಯಾತ್ಮನಾಂ ಶಾಂತರೂಪೇ ಯಾರು? ಗಂಗಾ. ಕ್ರೋಧರೂಪೇ ದುರಾತ್ಮನಾಂ, ದುಷ್ಟರಿಗೆ ಕ್ರೋಧರೂಪದಲ್ಲಿರುವವಳು ಈ ಕ್ಷುಧಾ. ಸರಿದ್ರೂಪೇಣ ಸರ್ವೇಷಾಂ ತಾಪ ಪಾಪಾಪಹಾರಿಣಿ. ಕ್ಷುಧಾರೂಪೇಣ ಸರ್ವೇಷಾಂ ತಾಪ ಪಾಪ ಪ್ರದೇ ನಮಃ. ಒಬ್ಬಾಕೆ ತಾಪವನ್ನು ನೀಡ್ತಾ ಇದ್ದಾಳೆ, ಇನ್ನೊಬ್ಬಕ್ಕೆ ತಾಪವನ್ನು ಪರಿಹರಿಸ್ತಾ ಇದ್ದಾಳೆ. ಹೀಗೆ ಅವರೀರುವರನ್ನು ಕೂಡ ಸ್ತುತಿಸ್ತಾ ಇದ್ದಾರೆ ಕಣ್ವ ಮಹರ್ಷಿಗಳು. ಆವಾಗ ಅವರೀರುವರು ಕೂಡ ಎದುರಿಗೆ ಪ್ರತ್ಯಕ್ಷರಾಗಿದ್ದಾರೆ. ಗಂಗೆಯ ರೂಪ ಏಕಂ ಗಾಂಗಂ ಮನೋಹಾರಿ, ಮನೋಹರವಾಗಿರತಕ್ಕಂಥ ಗಂಗೆಯ ರೂಪ. ಅಪರಂ ಭೀಷಣಾಕೃತಿ, ಕ್ಷುಧೆಯ ರೂಪ ಬಹು ಭೀಷಣವಾದ ಘೋರವಾದ ಆಕಾರ ಇದೆ. ಈರುವರು ಪ್ರತ್ಯಕ್ಷರಾಗಿದ್ದಾರೆ. ಕಣ್ವ ಮಹರ್ಷಿಗಳು ಕೈ ಮುಗಿದು ನಮಸ್ಕರಿಸ್ತಾ ಇದ್ದಾರೆ. ಸರ್ವಮಂಗಲ ಮಾಂಗಲ್ಯೇ ಬ್ರಾಹ್ಮಿ ಮಾಹೇಶ್ವರಿ ಶುಭೆ ವೈಷ್ಣವಿ ತ್ರ್ಯಂಬಕೆ ದೇವಿ ಗೋದಾವರಿ ನಮೋಸ್ತುತೆ. ಗೋದಾವರಿಗೆ ನಮಸ್ಕಾರ. ಹೀಗೆ ಕಣ್ವ ಮಹರ್ಷಿಗಳು ಕಣ್ಣ ಮುಂದೆ ಪ್ರತ್ಯಕ್ಷರಾಗಿರತಕ್ಕಂತಹ ಗಂಗಾದೇವಿಯನ್ನು ಕ್ಷುಧಾದೇವಿಯನ್ನು ಈರುವರನ್ನು ಸ್ತುತಿಸ್ತಾ ಇದ್ದಾರೆ. ಅವರೀರುವರು ಕೂಡ ಸಂತುಷ್ಟರಾದರು ಅಂತ ಇದ್ದಾರೆ. ನಿನಗೇನು ಬೇಕು ಕೇಳಿಕೋ, ವರ ಕೇಳಿಕೋ. ಆವಾಗ ಆ ಕಣ್ವ ಮಹರ್ಷಿಗಳು ನಮಸ್ಕರಿಸಿ ಗಂಗೆಯಲ್ಲಿ ಹಾಗೆಯೇ ಆ ಕ್ಷುಧಾದೇವಿಯಲ್ಲಿ ಕೇಳ್ಕೋತಾ ಇದ್ದಾರೆ. ದೇಹಿ ದೇವಿ ಮನೋಜ್ಞಾನಿ ಕಾಮಾನ ವಿಭವಂ ಮಮ ಆಯುಹು ವಿತ್ತಂಚ ಭುಕ್ತಿಂಚ ಮುಕ್ತಿಂ ಗಂಗೆ ಪ್ರಯಚ್ಛಮೆ. ಆ ಗಂಗೆಯಲ್ಲಿ ಗೋದಾವರಿಯಲ್ಲಿ ಕೇಳ್ಕೋತಾ ಇದ್ದಾರೆ. ಮನೋಹರವಾಗಿರತಕ್ಕಂತಹ ಭೋಗಭಾಗ್ಯಗಳನ್ನು ನೀಡು, ಸಂಪತ್ತನ್ನು ನೀಡು, ಆಯುಷ್ಯ ನೀಡು, ಭುಕ್ತಿ ಮುಕ್ತಿ, ಊಟ ಮುಕ್ತಿ ಎರಡನ್ನೂ ನಮಗೆ ಕರುಣಿಸು ಅಂತ ಗಂಗೆಯಲ್ಲಿ ಕೇಳಿದ್ದಾರೆ.
ಆ ಗೋದಾವರಿಯಲ್ಲಿ ಕೇಳಿದ್ದಾರೆ. ಕ್ಷುಧಾದೇವಿಯಲ್ಲಿ ಕೇಳ್ಕೋತಾ ಇದ್ದಾರೆ, ಮಯಿ ಮದ್ವಂಶಜೇ ಚಾಪಿ ಕ್ಷುಧೆ ತೃಷ್ಣೆ ದರಿದ್ರಣಿ ಯಾಹಿ ಪಾಪೇತರೇ ರೂಕ್ಷೆ ನ ಭೂಯಾಸ್ತ್ವಂ ಕದಾಚನ. ಕ್ಷುಧಾದೇವಿಯಲ್ಲಿ ಕೇಳ್ಕೋತಾ ಇದ್ದಾರೆ, ನೀನು ನನ್ನ ಬಳಿಯಲ್ಲಿಯೂ ಯಾವತ್ತೂ ಇರಬಾರದು, ಅದರಂತೆ ನನ್ನ ಸಂತತಿಯನ್ನು ಕೂಡ ನೀನು ಯಾವತ್ತೂ ಪೀಡಿಸಬೇಡ, ಹೀಗೆ ಅಂತ ಹೇಳಿಕೊಂಡು ಕ್ಷುಧಾದೇವಿಯಲ್ಲಿ ಕೇಳ್ಕೋತಾ ಇದ್ದಾರೆ. ಅವರೀರುವರು ಕೂಡ ತಥಾಸ್ತು ಅಂತ ಹೇಳಿಕೊಂಡು ಅನುಗ್ರಹಿಸಿ ತಮ್ಮ ತಮ್ಮ ಸ್ವರ್ಗಲೋಕಕ್ಕೆ ಹೊರಟು ಹೋಗಿದ್ದಾರೆ. ಹೀಗೆ ಯಾವ ಗೋದಾವರಿಯ ತೀರದಲ್ಲಿ ಕಣ್ವ ಮಹರ್ಷಿಗಳು ಗಂಗಾದೇವಿಯನ್ನು ಗೌತಮಿಯನ್ನು ಆ ಕ್ಷುಧಾದೇವಿಯನ್ನು ಪೂಜಿಸಿ ಅವರಿಂದ ವರವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೋ ಆ ತೀರ್ಥ ಅದು ಕಾಣ್ವ ತೀರ್ಥ, ಗಾಂಗ ತೀರ್ಥ, ಕ್ಷುಧಾ ತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ. ಸರ್ವ ಪಾಪಹರಂ ವತ್ಸ, ಅಲ್ಲಿ ಮಿಂದರೆ ಸಮಸ್ತ ಪಾಪಗಳು ಕೂಡ ಪರಿಹಾರ ಆಗ್ತಾವೆ. ಪಿತೃಣಾಂ ಪ್ರೀತಿವರ್ಧನಂ, ಪಿತೃದೇವತೆಗಳಿಗೂ ಅದರಿಂದ ಸಂತೃಪ್ತಿ ಆಗತ್ತೆ. ಆ ನಂತರದ ಇನ್ನೊಂದು ತೀರ್ಥ ಅಹಲ್ಯಾ ಸಂಗಮ ತೀರ್ಥ. ಏನಿದು? ಬ್ರಹ್ಮದೇವರು ಅಂತ ಇದ್ದಾರೆ, ನಾರದಲ್ಲಿ ಉಪದೇಶಿಸ್ತಾ ಇರೋದು, ಕೌತುಕೇನ ಆತಿಮಹತ ಮಯಾ ಪೂರ್ವಂ ಮುನೀಶ್ವರ ಸೃಷ್ಟಾ ಕನ್ಯಾ ಬಹುವಿಧಾ ರೂಪವತ್ಯೋ ಗುಣಾನ್ವಿತಾ. ಹಿಂದೆ ನಾನು ಬ್ರಹ್ಮದೇವರಂತ ಇದ್ದಾರೆ, ಸೃಷ್ಟಿಕಾಲದಲ್ಲಿ ಒಳ್ಳೆಯ ರೂಪವತಿಯಾಗಿರತಕ್ಕಂತಹ ಅನೇಕ ಕನ್ಯೆಯರನ್ನು ಗಮನ ಇಟ್ಟು ಸೃಷ್ಟಿ ಮಾಡಿದೆ. ಸೃಷ್ಟಾ ಕನ್ಯಾ ಬಹುವಿಧಾ ರೂಪವತ್ಯ, ಜೊತೆಗೆ ಗುಣಾನ್ವಿತಾ, ಒಳ್ಳೆ ಗುಣಶೀಲರಾಗಿರತಕ್ಕಂತಹ ಸದ್ಗುಣಭರಿತರಾಗಿರತಕ್ಕಂಥ ಕನ್ಯೆಯರನ್ನು ಸೃಷ್ಟಿ ಮಾಡಿದೆ. ಅವರಲ್ಲಿ ತಾಸಾಂ ಏಕಾಂ ಶ್ರೇಷ್ಠತಮಾಂ ನಿರ್ಮಮೆ ಶುಭಲಕ್ಷಣಾಂ, ಅವರಲ್ಲಿಯೂ ಮತ್ತೆ ಶ್ರೇಷ್ಠಳಾಗಿರತಕ್ಕಂಥ ಗುಣಲಕ್ಷಣ ಭರಿತಳಾಗಿರುವವಳು ಒಬ್ಬಾಕೆ. ಹೇಗಿದ್ದಾಳವಳು? ಚಾರು ಸರ್ವಾಂಗೀಂ, ಸಮಸ್ತ ಅಂಗಗಳು ಕೂಡ ಮನೋಹರವಾಗಿದ್ದಾವೆ. ಅದನ್ನು ಕಂಡು ರೂಪಗುಣಾನ್ವಿತಾಂ, ಒಳ್ಳೆಯ ರೂಪ, ಒಳ್ಳೆಯ ಸದ್ಗುಣಗಳು. ಇಂತಹ ಈ ಕನ್ಯೆಯನ್ನು ಯಾರಾದರೂ ಪೋಷಣೆ ಮಾಡಬೇಕು. ಯಾರು ಪೋಷಣೆ ಮಾಡಿ ಯಾರು ಅಂತ ಹೇಳಿಕೊಂಡು ಗಮನಿಸಿದರು.